ನಿಮಗೆ ಏನಾದರೂ ಹೇರ್ ವಾಲ್ಯೂಮ್ ಕಮ್ಮಿ ಇದ್ದರೆ ಅಥವಾ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ, ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ಆಲ್ ಯೋರ್ ಪ್ರಾಬ್ಲಮ್ಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್, ಐ ಆಮ್ ಸ್ವಾತಿ. ನೀವೇನಾದರೂ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ದ್ಯಾಟ್ ವಿಲ್ ನಾಟ್ ಮಿಸ್ ಔಟ್ ಎನಿ ಆಫ್ ಮೈ ಕಂಟೆಂಟ್. ಹೇರ್ ಫಾಲ್, ಹೇರ್ ವಾಲ್ಯೂಮ್, ಹೇರ್ ಗ್ರೋತ್, ಈ ಮೂರೂ ಪ್ರಾಬ್ಲಮ್ಗೆ ಒಂದೇ ಸೊಲ್ಯೂಷನ್, ಅದು ರೋಸ್ಮೆರಿ ವಾಟರ್. ಇವತ್ತು ಆ ರೋಸ್ಮೆರಿ ವಾಟರ್ನ ನಾವು ಪ್ರಿಪೇರ್ ಮಾಡ್ತಾ ಇದ್ದೀರಿ. ಅದಕ್ಕೆ ನಿಮಗೆ ಎರಡು ಆಪ್ಷನ್ ಇದೆ. ಒಂದು ರೋಸ್ಮೆರಿ ವಾಟರ್ನೇ ಹಾಗೆ ಆನ್ಲೈನಿಂದ ಬೈ ಮಾಡೋದು, ಇನ್ನೊಂದು ಬಂದ್ಬಿಟ್ಟು ಡ್ರೈಡ್ ರೋಸ್ಮೆರಿನ ಆನ್ಲೈನಿಂದ ಪರ್ಚೇಸ್ ಮಾಡಿ ಅದರಿಂದ ನೀವು ಮನೇಲೇ ಸಿಂಪಲಾಗಿ ಪ್ರಿಪೇರ್ ಮಾಡ್ಕೊಂಡು ಯೂಸ್ ಮಾಡೋದು. ನಾನು ಮುಂಚೆಲ್ಲ ಏನು ಮಾಡ್ತಾ ಇದ್ದೆ ಅಂದರೆ ಆನ್ಲೈನಿಂದ ಪರ್ಚೇಸ್ ಮಾಡ್ತಾ ಇದ್ದೆ. ದಿಸ್ ಕಾಸ್ಟ್ ಮೀ 2 ಬಾಟ್ಲಿಂದ ನನಗೆ ಇದು 500 ರೂಪೀಸ್ ಆಯಿತು. ಅದೇ ನಾನೇನಾದರೂ ಮನೇಲೇ ಮಾಡ್ಕೊತೀನಿ ಅಂತ ಹೇಳಿದೆ. ನಾನು ಡ್ರೈ ರೋಸ್ಮೆರಿ ಆರ್ಡರ್ ಮಾಡಿದ್ದಕ್ಕೆ ದಿಸ್ ಕಾಸ್ಟೆಡ್ ಮೀ ಜಸ್ಟ್ 300 ರೂಪೀಸ್. ಇದರಲ್ಲಿ ನಾನು ಅಟ್ಲೀಸ್ಟ್ ಅಂದ್ರೂ ಒಂದು 10 ಬಾಟಲ್ಸ್ ಹೋಗ್ಲಿ ಬಿಡಿ, ಒಂದು 6 ಬಾಟಲ್ಸ್ ಆದರೂ ನಾನು ಪ್ರಿಪೇರ್ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲದೆ ಆ ಬಾಟಲ್ಸ್ ಅಂದರೆ ನಾನು ಆನ್ಲೈನಿಂದ ಏನು ಬೈ ಮಾಡ್ತಾಯಿದ್ದು ಇದರಲ್ಲಿ ಸ್ವಲ್ಪ ಆದರೂ ಪ್ರಿಸರ್ವೇಟಿವ್ಸ್ನ ಆ್ಯಡ್ ಮಾಡಿರ್ಬೋದು, ಬಿಕಾಸ್ ದಿಸ್ ಹ್ಯಾಸ್ ಟು ಬಿ ಪ್ರಿಸರ್ವ್ ಫಾರ್ ಅ ಲಾಂಗರ್ ಟೈಮ್. ಅದೇ ನಾನು ರೋಸ್ಮೆರಿ ವಾಟರ್ನ ಮನೇಲೇ ಪ್ರಿಪೇರ್ ಮಾಡಿಕೊಂಡ್ರೆ ಅದು ಬೆಟರ್ ರಿಸಲ್ಟ್ಸ್ ಕೊಡುತ್ತೆ ಅಂತ ಹೇಳಿ ನಾನು ಮನೇಲೇ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅಷ್ಟೇ ಅಲ್ಲದೆ ಇದು ಕಾಸ್ಟ್ ಎಫೆಕ್ಟಿವ್ ಕೂಡ. ನಿಮ್ಮ ಹತ್ರ ಏನಾದರೂ ಟೈಮ್ ಇಲ್ಲ ಅಂದರೆ ಯು ಗೈಸ್ ಡೆಫಿನೆಟ್ಲಿ ಕ್ಯಾನ್ ಗೋ ಫಾರ್ ದಿಸ್, ಬಿಕಾಸ್ 3 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಬೆನಿಫಿಟ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ನಿಮ್ಮ ಹತ್ರ ಏನಾದರೂ ಟೈಮ್ ಇದ್ದು ಇದೆಲ್ಲ ಪ್ರಿಪೇರ್ ಮಾಡೋಕ್ಕಾಗುತ್ತೆ ಅಂದರೆ ಯು ಗೈಸ್ ಕ್ಯಾನ್ ಗೋ ಫಾರ್ ದಿಸ್ ಟು. ಸೊ ಲೆಟ್ಸ್ ಸಿ ಹೌ ಟು ಮೇಕ್ ಇಟ್. ಒಂದು ಮೀಡಿಯಮ್ ಸೈಜ್ಡ್ ವೆಸಲ್ ತಗೊಳ್ಳಿ, ಅದಕ್ಕೆ 5 ಕಪ್ಸ್ ಆಫ್ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಒಂದು ಕಪ್ಗೆ 1 ಟೇಬಲ್ ಸ್ಪೂನ್ ಥರ ಲೆಕ್ಕ ಇಟ್ಕೊಳ್ಳಿ. ನಾನು ಆಗಲೇ 5 ಕಪ್ಸ್ ಆಫ್ ವಾಟರ್ ಹಾಕ್ಕೊಂಡಿರೋದ್ರಿಂದ 5 ಟೇಬಲ್ ಸ್ಪೂನ್ ಆಫ್ ಡ್ರೈಡ್ ರೋಸ್ಮೆರಿಗಳನ್ನ ಹಾಕೋತಾ ಇದ್ದೀನಿ. ಫಸ್ಟ್ ನಾನು 5 ಮಿನಿಟ್ಸ್ ಹೈ ಫ್ಲೇಮಲ್ಲಿ ರೋಸ್ಮೆರಿನ ಬಾಯ್ಲ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿನ ಕೂಡ ಪ್ರಿಪೇರ್ ಮಾಡ್ಕೋಬೋದು. ಲೈಕ್ ನಿಮ್ಗೆ 1 ಬಾಟಲ್ ಆಫ್ ರೋಸ್ಮೆರಿ ವಾಟರ್ ಬೇಕು ಅಂದರೆ 2 ಕಪ್ಸ್ ಆಫ್ ವಾಟರ್ನ ಹಾಕ್ಕೊಳ್ಳಿ. ಬಿಕಾಸ್ ಅದು ಡಿಕಾಷನ್ ಆಗಿರೋದ್ರಿಂದ ಹಾಫ್ ಆಫ್ ದ ವಾಟರ್ ಎವಾಪರೇಟ್ ಆಗುತ್ತೆ. ಮಧ್ಯದಲ್ಲಿ ಸ್ಟಿರ್ ಮಾಡೋದನ್ನ ಮರಿಬೇಡಿ, ಇಲ್ಲಾಂದರೆ ರೋಸ್ಮೆರಿ ಎಲ್ಲ ಬರ್ನ್ ಆಗೋಗುತ್ತೆ. ದೆನ್ 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡ್ಕೋಬೇಕಾದ್ರೆ ಲಿಡ್ನ ಕ್ಲೋಸ್ ಮಾಡೋದನ್ನ ಮರಿಬೇಡಿ, ಇಲ್ಲಾಂದರೆ ತುಂಬ ವಾಟರ್ ಜಾಸ್ತಿ ಎವಾಪರೇಟ್ ಆಗೋಗುತ್ತೆ. ಈಗ ನಮ್ಮ ರೋಸ್ಮೆರಿ ವಾಟರ್ ರೆಡಿ ಇದೆ. ಈಗ ಇದು ಕೂಲ್ ಆಗೋಕ್ಕೆ ನಾನು ಕೆಳಗಡೆ ಇಳಿಸ್ತೀನಿ. ಒನ್ಸ್ ಇದು ಕೂಲ್ ಆಗಿದ ತಕ್ಷಣ ಬಾಟಲ್ಗೆ ಫಿಲ್ಟರ್ ಮಾಡ್ಕೊಳ್ಳೋಣ. ತಡಾ, 4 ಬಾಟಲ್ಸ್ ಫಿಲ್ ಆಯ್ತು. ನೀವು ನೋಡ್ಬೋದು ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಫುಲ್ ಹೇರ್ಸ್ನ ವಾಶ್ ಮಾಡ್ತಾರೆ. ಐ ಡೋಂಟ್ ಸಿ ದ ಪಾಯಿಂಟ್. ನಾನು ಜಸ್ಟ್ ರೂಟ್ಸ್ ಅಷ್ಟೇ ಅಪ್ಲೈ ಮಾಡ್ತೀನಿ. ಇದನ್ನ ನೀವು ಹಿಂಗೆ ಇಡ್ತೀರಾ ಅಂದ್ರೆ ಒಂದು 3 ಡೇಸ್ ತನಕ ಸ್ಟೋರ್ ಮಾಡ್ಬೋದು, ಅಷ್ಟೇ ಅದು ಶೆಲ್ಫ್ ಲೈಫು. ಅದೇ ನೀವು ರೆಫ್ರಿಜರೇಟ್ ಮಾಡ್ತೀರಾ ಅಂದ್ರೆ 2 ವೀಕ್ಸ್ ತನಕ ಇಟ್ಕೋಬಹುದು. ಈ 2 ಬಾಟಲ್ ನಂಗೆ ಈ ರೋಸ್ಮೆರಿ ಜೊತೆನೆ ಫ್ರೀಯಾಗಿ ಬಂದಿರೋದು. ಈ ಬಾಟಲು ಸ್ಪ್ರೇ ಮಾಡ್ಕೊಳಕ್ಕೆ, ಇದು ರೂಟ್ಸ್ಗೆಲ್ಲ ಕರೆಕ್ಟಾಗಿ ರೀಚ್ ಆಗಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ಈಸಿ ರೂಟ್ಗೆ ಅಪ್ಲೈ ಮಾಡಕ್ ಕೂಡ. ಲೆಟ್ಸ್ ಅಪ್ಲೈ. ಆಕ್ಚುಲಿ ಇಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ, ಕಿಚನ್ ಅಲ್ಲಿ ಅಪ್ಲೈ ಮಾಡಿದ್ರೆ ಅಷ್ಟೇ ನಮ್ಮ ಮಮ್ಮಿ. ಸೊ ಈಚೆ ಹೋಗಿ ಅಪ್ಲೈ ಮಾಡೋಣ. ಐ ಆಮ್ ಅಪ್ಲೈಯಿಂಗ್ ನಾವ್. ಫಸ್ಟ್ ನಾವ್ ಏನ್ ಮಾಡ್ಬೇಕು ಅಂದ್ರೆ ಹೇರ್ಸ್ ನ ಡಿಟ್ಯಾಂಗಲ್ ಮಾಡ್ಕೋಬೇಕು. ಸೊ ಅದಕ್ಕೆ ನಾನು ಈ ಕೋಮ್ ಯೂಸ್ ಮಾಡ್ತಾ ಇದ್ದೀನಿ. ಈಸಿ ಆಗಿರುತ್ತೆ ಡಿಟ್ಯಾಂಗಲ್ ಮಾಡಕ್ಕೆ ಅಂತ. ಸೊ ಲೆಟ್ಸ್ ಡೂ ದ್ಯಾಟ್. ಇದು ಕೂಮ್ ಶೇಪ್ ಅಲ್ಲಿ ಇರೋದ್ರಿಂದ ಇದು ಈಸಿಯಾಗಿ ರೂಟ್ಸ್ ಅಪ್ಲೈ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಮೈಕ್ದು ಚಾರ್ಜಿಂಗ್ ಇಲ್ಲ, ಖಾಲಿ ಆಗೋಗಿ ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಸೊ ನಾನು ಇಲ್ಲಿಂದ ವಾಯ್ಸ್ ಓವರ್ ಕೊಡ್ತೀನಿ. ಪೋನಿಟೇಲೆಲ್ಲ ಹಾಕಿದ್ರೆ ಸೈಡ್ಸಲ್ಲಿ ತುಂಬಾ ಹೇರ್ ಲಾಸ್ ಆಗಿರೋ ಥರ ಕಾಣಿಸ್ತಾ ಇರುತ್ತೆ. ಸೊ ನಾವಿಲ್ಲಿ ಜಾಸ್ತಿ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹೇರ್ ಗ್ರೋತ್ ಏನಾದರೂ ಆದರೆ ತುಂಬ ಈಸಿಯಾಗಿ ವಿಸಿಬಲ್ ಚೇಂಜಸ್ನ ನೋಡ್ಬೋದು. ಅಲ್ಲೇ ಜಾಸ್ತಿ ಅಪ್ಲೈ ಮಾಡ್ಕೊಳ್ಳಿ. ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ ನಮಗೆ ವಿಸಿಬಲ್ ಚೇಂಜಸ್ ಈಸಿಯಾಗೆ ಗೊತ್ತಾಗೋದೇ ಇಲ್ಲಿ. ಫುಲ್ ಸ್ಕ್ಯಾಲ್ಪ್ಗೆ ಕರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳಿ.
ಕೆಲವ್ರು ಏನು ಮಾಡ್ತಾರೆ ಅಂದರೆ ಫುಲ್ ಹೇರ್ಸ್ನ ವಾಶ್ ಮಾಡ್ಕೋತಾರೆ. ನಿಮಗೆ ಯಾವ್ದು ವರ್ಕ್ ಆಗುತ್ತೋ ಅದನ್ನೇ ಕಂಟಿನ್ಯೂ ಮಾಡಿ. ನನಗೆ ಈ ಮೆಥಡ್ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ಸೊ ಐ ವಿಲ್ ಕಂಟಿನ್ಯೂ ವಿತ್ ದಿಸ್. ಈ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪ್ಲೀಸ್ ಡೂ ಚೆಕ್ ಇಟ್ ಔಟ್. ನೆಕ್ಸ್ಟ್ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ. ನನ್ನ ಕೇಳೋದಾದರೆ ಈ ಸ್ಪ್ರೇನ ನೈಟ್ ಟೈಮಲ್ಲಿ ಯೂಸ್ ಮಾಡೋದು ಒಳ್ಳೆಯದು. ಬಿಕಾಸ್ ಮಾರ್ನಿಂಗ್ ನೀವು ಇದನ್ನು ಯೂಸ್ ಮಾಡಿ ಕರೆಕ್ಟಾಗಿ ಹೇರ್ ಡ್ರೈ ಮಾಡಿಲ್ಲ ಅಂದರೆ ಚಾನ್ಸಸ್ ಆಫ್ ಗೆಟಿಂಗ್ ಡ್ಯಾಂಡ್ರಫ್ ಇಸ್ ಹೈ. ಇದನ್ನ ಅಪ್ಲೈ ಮಾಡ್ಕೋಬೇಕಾದ್ರೆ ಸ್ಕ್ಯಾಲ್ಪ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಒನ್ಸ್ ಅಪ್ಲೈ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ. ಅದು ನಿಮ್ಮ ಹತ್ರ ಏನಾದ್ರೂ ಬ್ರಷ್ ಇಲ್ಲ ಅಂದ್ರೆ ಹ್ಯಾಂಡ್ಸ್ ಅಲ್ಲಿ ಕೂಡ ಮಸಾಜ್ ಮಾಡ್ಕೋಬಹುದು. ಈ ತರ ಮಸಾಜ್ ಮಾಡೋದ್ರಿಂದ ಇಟ್ ಇನ್ಕ್ರೀಸಸ್ ಬ್ಲಡ್ ಸರ್ಕ್ಯುಲೇಷನ್ ಇನ್ ದ ಸ್ಕಾಲ್ಪ್. ದಟ್ ಪ್ರಮೋಟ್ಸ್ ಹೇರ್ ಗ್ರೋತ್ ಅಂಡ್ ಪ್ರಿವೆಂಟ್ಸ್ ಹೇರ್ ಲಾಸ್. ಇದು ಅಪ್ಲೈ ಮಾಡ್ಬೇಕಾದ್ರೆ ಇದ್ರಲ್ಲಿ ಬರ್ತಾರೋ ಅರೋಮಾ ಅಂತೂ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ರೋಸ್ಮೆರಿ ಹ್ಯಾಸ್ ಆಂಟಿ ಇನ್ಫ್ಲಮೇಟರಿ ಅಂಡ್ ಆಂಟಿ ಫಂಗಲ್ ಪ್ರಾಪರ್ಟೀಸ್ ಟು. ಇನ್ನೊಂದೇನು ಅಂದ್ರೆ ಒಬ್ಬೊಬ್ರದ್ದು ಸ್ಕ್ಯಾಲ್ಪ್ ತುಂಬಾ ಸೆನ್ಸಿಟಿವ್ ಇರುತ್ತೆ, ಅಲರ್ಜಿಕ್ ರಿಯಾಕ್ಷನ್ಸ್ ಕೂಡ ಆಗ್ಬೋದು. ಅದಕ್ಕೆ ನೀವು ಪ್ಯಾಚ್ ಟೆಸ್ಟ್ ಮಾಡಿ ಸ್ವಲ್ಪ ಅಪ್ಲೈ ಮಾಡಿ ನೋಡ್ಕೊಳ್ಳಿ. ನಿಮ್ಗೆ ಏನಾದ್ರೂ ಅಲರ್ಜಿಕ್ ರಿಯಾಕ್ಷನ್ ಆಗೋಂಗಿದ್ರೆ ಯೂಸ್ ಮಾಡಬೇಡಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ನೀವು ಇದನ್ನ ಯೂಸ್ ಮಾಡಿ ನಿಮ್ದು ರಿವ್ಯೂಸ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಅದರಿಂದ ಬೇರೆಯವ್ರು ಕೂಡ ಯೂಸ್ ಆಗ್ಬೋದು. ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್.